admission of a partner. Okay, ಇದರಲ್ಲಿ third goodwill treatment, goodwill valued, raised, fixed, created and retained in the business as per accounting standard 26. ನಿಮಗೆ ಕ್ವಶನ್ ಅಲ್ಲಿ ಈ ತರ ಕೊಡಬಹುದು, goodwill valued ಅಂತ ಕೊಡಬಹುದು, raised, fixed ಯಾವ ವರ್ಡ್ ಬೇಕಾದ್ರೆ ನಿಮಗೆ ಕೊಡಬಹುದು. ಓಕೆ, ಇದು third goodwill treatment. ಓಕೆ, ಈ ಥರ ನಿಮಗೆ ಗುಡ್ವಿಲ್ ಟ್ರೀಟ್ಮೆಂಟ್ ಕೊಟ್ಟಾಗ, ಗುಡ್ವಿಲ್ ವ್ಯಾಲ್ಯೂಡ್ ಅಂತ ಕೊಟ್ಟಾಗ ಅದರ ಅರ್ಥ ಇಷ್ಟೇ, ಅಲ್ಲಿ ಹೊಸ ಪಾರ್ಟ್ನರ್ ಯಾವುದೇ ಗುಡ್ವಿಲ್ ಅಮೌಂಟ್ನ ಡೈರೆಕ್ಟಾಗಿ ತರಲ್ಲ. ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅವರೇ ಇಷ್ಟು ಅಮೌಂಟನ್ನು ಗುಡ್ವಿಲ್ ಆಗಿ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ. ಈ ಥರ ಕೊಟ್ಟಾಗ ಗುಡ್ವಿಲ್ ವ್ಯಾಲ್ಯೂಡ್ ಆಗಲಿ ರೈಸಿನಿಂದ ನಾವು ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ಆ ಹೊಸ ಪಾರ್ಟ್ನರ್ ಯಾರು ಹೊಸ ಪಾರ್ಟ್ನರ್ ಜಾಯ್ನ್ ಆಗಿರ್ತಾರೆ ಅವ್ರದ್ದು ಗುಡ್ವಿಲ್ ನಾವು ಫಸ್ಟ್ ಕಂಡುಹಿಡಿಬೇಕಾಯ್ತದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಆ ಕಂಡುಹಿಡಿದ ಗುಡ್ವಿಲ್ ಅಮೌಂಟನ್ನು ನಾವು ಹಳೆ ಪಾರ್ಟ್ನರ್ಸಿಗೆ ಅವ್ರದ್ದು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಆ ಗುಡ್ವಿಲ್ ಅಮೌಂಟ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಯ್ತದೆ. ಯಾವ ಪ್ರಕಾರ ಅಂತಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ. ಓಕೆ, ನಾನು ಇವತ್ತು ನಿಮಗೆ ಒಂದು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಅಷ್ಟೇ, ದ ಗುಡ್ವಿಲ್ ಟ್ರೀಟ್ಮೆಂಟ್ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರುವ ಒಂದು ಕ್ವಶನ್. ಓಕೆ, ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು, ಇದು ಸ್ವಲ್ಪ BCom ಸ್ಟೂಡೆಂಟ್ಸ್ ಲೆವೆಲ್ ಇರೋ ಕ್ವಶನ್ಸ್, ಬಟ್ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿ ಅನಿಸ್ತದೆ. ಓಕೆ, ಒಂದು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಇದು ಅಷ್ಟು ನಿಮಗೆ ಈ ವರ್ಷ ಮಾಡಲ್ ಕ್ವಶನ್ ಪೇಪರ್ ನಿಮಗೆ PU ಬೋರ್ಡಿಂದ ಕೊಟ್ಟಿರೋ ಒಂದು ಕ್ವಶನ್. ಇದು ಏನು ಕೊಟ್ಟಿದ್ದಾರೆ, ಮಹೀಂದ್ರ ಆ್ಯಂಡ್ ಸುರೇಂದ್ರ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ರೇಷಿಯೋ 1:1 ತಗೋಬೇಕು. ಈಕ್ವಲ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2020 ಸ್ಟುಡ್ ಆಸ್ ಫಾಲೋಸ್. ಓಕೆ, ಇಲ್ಲಿರೋ ಎಲ್ಲ ಅಸೆಟ್ಸ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಗೇನ್ ಕಂಟಿನ್ಯೂ ಆಯ್ತದೆ. ಸ್ಟಾಕ್ ಡೇಟಾಸ್ ಲೆಸ್ PDD ಅಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಲ್ರೆಡಿ 1000 ಕೊಟ್ಟಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಮಿಷನರಿ, ಮೋಟಾರ್ ಕಾರ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಈ ಕಡೆ ಲೈಬಿಲಿಟೀಸಲ್ಲಿ ಬಂದರೆ ಕ್ರೆಡಿಟರ್ಸ್ ಮತ್ತು ಬ್ಯಾಂಕ್ ಲೋನ್ ಇದೆ. ಎಗೇನ್ ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಕಂಟಿನ್ಯೂ ಆಯ್ತದೆ. ಓಕೆ, ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ತಗೋಬೇಕಾಯ್ತದೆ. ಓಕೆ, ನೆಕ್ಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಆನ್ 1/4/2020 ಚಂದ್ರ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್. ನೋಡಿ, ಆಲ್ರೆಡಿ 2 ಜನ ಹಳೆ ಪಾರ್ಟ್ನರ್ಸ್ ಇದ್ದಾರೆ. ಯಾರೆಲ್ಲ, ಮಹೀಂದ್ರ ಮತ್ತು ಸುರೇಂದ್ರ ಹಳೆ ಪಾರ್ಟ್ನರ್ಸ್ ಇದ್ದಾರೆ. ಎಗೇನ್ ಯಾರಿಲ್ಲಿ ನ್ಯೂ ಪಾರ್ಟ್ನರ್ ಚಂದ್ರ ಅಂತ ಹೇಳೋ ಹೊಸ ಪಾರ್ಟ್ನರ್ನ ಜಾಯಿನ್ ಮಾಡ್ಕೊಳ್ತಾರೆ. ಫಾರ್ 1/6 ಶೇರ್ ಇನ್ ದ ಪ್ರಾಫಿಟ್ಸ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಅವರಿಗೆ ಎಷ್ಟು ಶೇರ್ನ ಕೊಡ್ತಿದ್ದಾರೆ, 6ಅಲ್ಲಿ 1 ಶೇರ್ನ ಅವರಿಗೆ ಕೊಡ್ತಿದ್ದಾರೆ. And the first one A, Chandra brings rupees 26,000 capital. ಹೊಸ ಪಾರ್ಟ್ನರ್ 26,000 ಕ್ಯಾಪಿಟಲ್ನ ತರ್ತಿದ್ದಾರೆ. ಓಕೆ, ಇದೆಲ್ಲಿ ಅಫೆಕ್ಟ್ ಆಯ್ತದೆ, ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ತಗೊಳ್ತೀವಿ ಕ್ಯಾಶ್ ಅಕೌಂಟಿಗೆ. ಓಕೆ, ದೆನ್ B ಏನು ಕೊಟ್ಟಿದ್ದಾರೆ, ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಎಟ್. ನೋಡಿ, ಯಾವ ವರ್ಡ್ನ ಕೊಟ್ಟಿದ್ದಾರೆ, ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂಡ್ ಕೊಟ್ಟಾಗ ನಾವು ಯಾವ ಥರ ಮಾಡಬೇಕು, ಫಸ್ಟ್ ನಾವೇನು ಮಾಡಬೇಕು, ನ್ಯೂ ಪಾರ್ಟ್ನರ್ ಯಾರಿ ಚಂದ್ರ ಇದೆ ಅವನ ಶೇರ್ ಆಫ್ ಗುಡ್ ವಿಲನ್ನು ಕಂಡುಹಿಡಿದು ನೆಕ್ಸ್ಟ್ ಏನು ಮಾಡಬೇಕು, ಆ ಬಂದ ಗುಡ್ ವಿಲ್ ಅಮೌಂಟ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ಪ್ರಕಾರ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ. ಓಕೆ, ಮತ್ತು ಇನ್ನೊಂದು ಯೋಚನೆ ಇಟ್ಕೊಳ್ಳಿ, ಯಾವತ್ತೂ ಅಷ್ಟೇ ಅವನ ಈ ಹೊಸ ಪಾರ್ಟ್ನರ್ 26,000ಅಲ್ಲಿ ಅವನ ಗುಡ್ ವಿಲ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ನಾವಿಲ್ಲಿ ಏನು ನಾವು ಕಂಡುಹಿಡಿತೀವಿ ಅವನ ಶೇರ್ ಆಫ್ ಗುಡ್ ವಿಲ್, ಆ ಅಮೌಂಟ್ ಅವನ ಕ್ಯಾಪಿಟಲ್ ಸಹ ಇನ್ಕ್ಲೂಡ್ ಆಗಿರ್ತದೆ. Okay, then C, motor car and machinery are to be depreciated by 20% and 3,800 respectively. ನೋಡಿ, ಮೋಟಾರ್ ಕಾರ್ 20% ಡಿಪ್ರಿಸಿಯೇಟ್ ಆಯ್ತಿದೆ. ಆ್ಯಂಡ್ ನೆಕ್ಸ್ಟ್ ಮೆಷಿನರಿ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಲ್ಲಿ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ. ಓಕೆ, ದೆನ್ D, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೇಂಟೈನ್ಡ್ ಎಟ್ 10%. ನೋಡಿ, ಆಲ್ರೆಡಿ ನಮಗೆ PDD ಇದೆಯಲ್ವಾ, 1000 ಇದೆ. ಈ ಥರ ಕೊಟ್ಟಾಗ ಏನು ಮಾಡಬೇಕು, ನಾವು ಫಸ್ಟ್ 32,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಮಗೆ ಎಷ್ಟು ಬರ್ತದೆ, 3,200 ಬರ್ತದೆ. ಅದರಿಂದ ಹಳೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 1000 ನಾವು ಡಿಡಕ್ಟ್ ಮಾಡಬೇಕು. ಆ ಬರುವ ವ್ಯಾಲ್ಯೂನ ನಾವು ಎಲ್ಲಿ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಈ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಆಲ್ ದಿ ಪಾರ್ಟ್ನರ್ಸ್ ಬಿ ಅಡ್ಜಸ್ಟೆಡ್ ಇನ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಬೇಸ್ಡ್ ಆನ್ ಚಂದ್ರಾಸ್ ಕ್ಯಾಪಿಟಲ್. ಓಕೆ, ಇದನ್ನು ಡೀಟೇಲಾಗಿ ನಿಮಗೆ ವರ್ಕಿಂಗ್ ನೋಟಲ್ಲಿ ಹೇಳ್ತೀನಿ. ಇದಿಷ್ಟೇ ಇರೋದು ಆ ಹೊಸ ಪಾರ್ಟ್ನರ್ ಚಂದ್ರನ್ಸ್ ಕ್ಯಾಪಿಟಲ್ ಇದೆಯಲ್ವಾ 26,000, ಇದರಿಂದ ನಾವು ಗುಡ್ ವಿಲ್ನ ಮೈನಸ್ ಮಾಡ್ತೀವಿ. ಆ ಬರುವ ಅಮೌಂಟ್ ಇಟ್ಕೊಂಡು ನಾವು ಹೊಸ ಪಾರ್ಟ್ನರ್ಸ್ದು ಹಳೆ ಪಾರ್ಟ್ನರ್ಸ್ದು ಮತ್ತು ಹೊಸ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ನಾವು ಕಂಡುಹಿಡಿಬೇಕು. ಯಾವ ರೇಷಿಯೋದಲ್ಲಿ, 3:2:1 ರೇಷಿಯೋದಲ್ಲಿ ನಾವು ಕಂಡುಹಿಡಿಬೇಕಾಯ್ತದೆ. ಓಕೆ, ಅಡ್ಜಸ್ಟ್ಮೆಂಟ್ಸ್ ಟು ಬಿ ಮೇಡ್ ಇನ್ ಕ್ಯಾಶ್. ಓಕೆ, ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ ಅದನ್ನು ಕ್ಯಾಶಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಿಮಗೆ ಡೀಟೇಲಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತೀವಿ ಹೇಳ್ತೀನಿ ಇದನ್ನು. ಓಕೆ, ನೆಕ್ಸ್ಟ್ ನೋಡಿ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಮೂರನ್ನು ನಾವು ಪ್ರಿಪೇರ್ ಮಾಡಬೇಕಾಗಿತ್ತು. ಓಕೆ, ಕ್ವಶನ್ ಸ್ವಲ್ಪ ವರ್ಕಿಂಗ್ ನೋಟ್ ಬರ್ತದೆ, ವರ್ಕಿಂಗ್ ನೋಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ ಇದು ತುಂಬ ಈಸಿ ಇದೆ ನಿಮಗೆ, ಬಟ್ ನೀವು ಒಂದು 2-3 ಸಲ ಇದನ್ನು ವರ್ಕೌಟ್ ಮಾಡಬೇಕು.
ಓಕೆ ನಾವು ಫಸ್ಟ್ ಯಾವುದನ್ನು ಪ್ರಿಪೇರ್ ಮಾಡಬೇಕು, ಫಸ್ಟ್ ನಾವು ರಿವ್ಯಾಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ನೋಡಿ ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಫಸ್ಟ್ ಕ್ಯಾಪಿಟಲ್ ಬರಲ್ಲ, ಗುಡ್ ವಿಲ್ ಬರಲ್ಲ. ಓಕೆ ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ ಏನು ಕೊಟ್ಟಿದ್ದಾರೆ, ಮೋಟಾರ್ ಕಾರ್ ಆ್ಯಂಡ್ ಮೆಷಿನರಿ ಆರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 20% ಆ್ಯಂಡ್ 3800. ಯಾವ ಸೈಡ್ ತಗೋಬೇಕು, ಡೆಬಿಟ್ ಸೈಡ್ನಲ್ಲಿ. ಏನು ತಗೋಬೇಕು, ಫಸ್ಟ್ ಒನ್ ಟು ಮೋಟಾರ್ ಕಾರ್ ಅಕೌಂಟ್. ಎಷ್ಟಿದೆ ಮೋಟಾರ್ ಕಾರ್ ವ್ಯಾಲ್ಯೂ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ 8000 ಕೊಟ್ಟಿದ್ದಾರೆ. 8000 ಇಂಟು 20% ಎಷ್ಟು ಬರ್ತದಾಗ 1600 ರುಪೀಸ್. ಓಕೆ ಮೋಟಾರ್ ಕಾರ್ ಕಂಪ್ಲೀಟ್ ಆಗಿದೆ. ಓಕೆ ನೆಕ್ಸ್ಟ್ ಯಾವುದು ಕೊಟ್ಟಿದ್ದಾರೆ, ಮೆಷಿನರಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 3800 ಟು ಮೆಷಿನರಿ ಅಕೌಂಟ್. ಮೆಷಿನರಿ ಅಕೌಂಟ್ 3800. ಓಕೆ ನೆಕ್ಸ್ಟ್ ನೋಡಿ ಯಾವ್ದು ಕೊಟ್ಟಿದ್ದಾರೆ, ದಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೇಂಟೈನ್ಡ್ ಅಟ್ 10% ಹೇಳಿದ್ದಾರೆ. ಓಕೆ ನಾವು ಯಾವ ಸೈಡ್ ತಗೋಬೇಕು, ಡೆಬಿಟ್ ಸೈಡಲ್ಲಿ ಟು PDD ಅಕೌಂಟ್ ಅಂತ ಹೇಳಿ ತಗೋಬೇಕು. ಫಸ್ಟ್ ಏನು ಮಾಡಬೇಕು, 32,000 ಮೇಲೆ ನೀವು 10%ನ ಕ್ಯಾಲ್ಕುಲೇಟ್ ಮಾಡಬೇಕು. 32,000 ಇಂಟು 10% ಎಷ್ಟು ಬರ್ತಾಗ 3200. ಈ 3200ಇಂದ ನೀವೇನು ಮಾಡಬೇಕು, ಹಳೆ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರಲ್ವ ಎಷ್ಟಿದೆ, 1000 ರುಪೀಸ್ ಮೈನಸ್ 1000 ಎಷ್ಟು ಬರ್ತದಾಗ ನಿಮಗೆ 2200 ರುಪೀಸ್ ಬರ್ತದೆ. ನೋಡಿ ಮತ್ತು ಈ ಕ್ವಶನ್ ನಿಮಗೆ ಡೆಬಿಟ್ ಸೈಡಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ. ಓಕೆ ಆಗ ನಾವೇನು ಮಾಡಬೇಕು, ಡೆಬಿಟ್ ಸೈಡ್ ಟೋಟಲ್ ಮಾಡಿ ಅದನ್ನೇ ಪಾರ್ಟ್ನರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರ್ತದೆ, 7600 ರುಪೀಸ್ ಬರ್ತದೆ. ಓಕೆ ಟೋಟಲ್ ಮಾಡಿ 7600. ಓಕೆ ಈ ವ್ಯಾಲ್ಯೂನ ಎರಡು ಕಡೆ ಸಹ ತಗೊಳ್ಳಿ, 7600. ನೆಕ್ಸ್ಟ್ ಇದನ್ನು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ಸ್ ಏನಿದು, ದಟ್ ಈಸ್ ಲಾಸ್. ಓಕೆ ಯಾರೆಲ್ಲ ಓಲ್ಡ್ ಪಾರ್ಟ್ನರ್ಸ್ ಇರೋದು, ಮಹೇಂದ್ರ ಮತ್ತು ಸುರೇಂದ್ರ. ಓಕೆ ಫಸ್ಟ್ ಪಾರ್ಟ್ನರ್ ಮಹೇಂದ್ರ ಎಷ್ಟು ತಗೋಬೇಕು, 7600 ಇಂಟು ಅವರ ರೇಷಿಯೋದಲ್ಲಿ ಎಷ್ಟು ಕೊಟ್ಟಿದ್ದಾರೆ, ರೇಷಿಯೋ 1/2. ಓಕೆ ಎರಡು ಪಾರ್ಟ್ನರ್ಸ್ಗೂ ಈಕ್ವಲ್ ಶೇರ್ ಎಷ್ಟು ಬರ್ತಾಗ 3800. ಅಗೇನ್ ಸೆಕೆಂಡ್ ಪಾರ್ಟ್ನರ್ ಯಾರಿಲ್ಲಿ, ಸುರೇಂದ್ರ, ಅವ್ರಿಗೂ ಅಷ್ಟೇ ಸೇಮ್ ಶೇರ್ 7600 ಇಂಟು 1/2 ಎಷ್ಟು ಬರ್ತದೆ 3800. ಟೋಟಲ್ ಟ್ರಾನ್ಸ್ಫರ್ ಮಾಡಿ ಔಟರ್ ಕಾಲಮ್ ಎಷ್ಟು ಬರ್ತಾಗ 7600. ನೋಡಿ ನಮ್ಮ ರಿವ್ಯಾಲ್ಯೂಷನ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಓಕೆ ರಿವ್ಯಾಲ್ಯೂಷನ್ ಅಕೌಂಟ್ ಆದಮೇಲೆ ನೋಡಿ ನಾವು ಡೈರೆಕ್ಟಾಗಿ ಈ ಕ್ವಶನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕಾಗಲ್ಲ. ಓಕೆ ನಾವು ಕೆಲವೊಂದು ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡಬೇಕಾಯ್ತದೆ. ಓಕೆ ನೋಡಿ ಫಸ್ಟ್ ವರ್ಕಿಂಗ್ ನೋಟ್ ಯಾವುದನ್ನ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್. ಹೊಸ ಪಾರ್ಟ್ನರ್ದು ಗುಡ್ ವಿಲ್ನ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಏಕೆಂದರೆ ಈ ಕ್ವಶನ್ ಆಲ್ರೆಡಿ ಹೇಳಿದೆ. ಇಲ್ಲಿ ಯಾವ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ, ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಎಟ್ ₹14,000 ಕೊಟ್ಟು ಈ ಥರ ಕೊಟ್ಟಾಗ ನಾವು ಫಸ್ಟ್ ಹೊಸ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಕಂಡುಹಿಡಬೇಕು. ಯಾರಿಲ್ಲಿ ಹೊಸ ಪಾರ್ಟ್ನರ್ ಚಂದ್ರ. ಅಗೇನ್ ಹೆಡ್ಡಿಂಗ್ ತಗೋಬೇಕು, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್. ಫಸ್ಟ್ ಯಾರಿಲ್ಲಿ ನ್ಯೂ ಪಾರ್ಟ್ನರ್ ಚಂದ್ರಾಸ್ ಶೇರ್ ಆಫ್ ಗುಡ್ ವಿಲ್ ಎಷ್ಟು ತಗೋಬೇಕಾಗ ನೋಡಿ, ಟೋಟಲ್ ಗುಡ್ ವಿಲ್ 14,000 ಕೊಟ್ಟಿದ್ದಾರೆ. 14,000 ಇಂಟು ಅವನ ಶೇರ್, ಹೊಸ ಪಾರ್ಟ್ನರ್ ಶೇರ್ ಎಷ್ಟಿದೆ 1/6. ಓಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಎಷ್ಟು ಬರ್ತಿದಾಗ ನಿಮಗೆ 2333 ಪಾಯಿಂಟ್ ಸಮಥಿಂಗ್ ಬರ್ತದೆ. ಓಕೆ ಅದರಲ್ಲಿ 2333 ರುಪೀಸ್ನ ತಗೊಳ್ಳಿ. ಓಕೆ ಇದು ಫಸ್ಟ್ ವರ್ಕಿಂಗ್ ನೋಟ್ ಏನು ಮಾಡಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಥರ್ಡ್ ಗುಡ್ ವಿಲ್ ಬಂದಾಗ ಹೊಸ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಗುಡ್ ವಿಲ್ ಅಮೌಂಟ್ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸಿಗೆ. ವರ್ಕಿಂಗ್ ನೋಟ್ ನಂಬರ್ 2, ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಟು ಓಲ್ಡ್ ಪಾರ್ಟ್ನರ್ಸ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ. ನಾವು ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಬರ್ತದೆ, ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಅಥವಾ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಯಾರಿಗೆ ಕಂಡು ಹಿಡಿಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ. ಓಕೆ ಇಲ್ಲಿ ಯಾರೆಲ್ಲ ಓಲ್ಡ್ ಪಾರ್ಟ್ನರ್ಸ್ ಇರೋದು, ಓಲ್ಡ್ ಪಾರ್ಟ್ನರ್ಸ್ ಮಹೇಂದ್ರ. ಓಕೆ ಮಹೇಂದ್ರನ ಓಲ್ಡ್ ರೇಷಿಯೋ ಆಲ್ರೆಡಿ ಕೊಟ್ಟಿದ್ದಾರೆ, ಈಕ್ವಲ್ ಶೇರ್ 1/2 ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೋಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಲಾಸ್ಟಲ್ಲಿ ಎಷ್ಟು ಕೊಟ್ಟಿದ್ದಾರೆ 3:2:1. ಓಕೆ ಫಸ್ಟ್ ಪಾರ್ಟ್ನರ್ ಎಷ್ಟು ತಗೋಬೇಕಾಗ 3/6 ಎಷ್ಟಾಯ್ತದಾಗ 2 6 12, 6 1 6, ಅಗೇನ್ 2 3 6 ಎಷ್ಟು ಬರ್ತಾಗ 0/12 ಬರ್ತದೆ. ಓಕೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನರ್ ಯಾರು ತಗೋಬೇಕು, ಸುರೇಂದ್ರ.
ಒಂದು ಅಷ್ಟೇ ಓಲ್ಡ್ ರೇಷಿಯೋ 1/2 ಮೈನಸ್ ನ್ಯೂ ಶೇರ್ ಆಗ 2/6 ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತದೆ ಆಗ 2 6 are 12 ಓಕೆ ಅಗೇನ್ 6 1s are 6 ಮೈನಸ್ 2 2s are 4 ಎಷ್ಟು ಬರ್ತದೆ ಆಗ 2/12 ಬರ್ತದೆ ಓಕೆ ಎಷ್ಟು ಬರ್ತದೆ ಆಗ ಸ್ಯಾಕ್ರಿಫೈಸ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು 0:2 ಅಂತಲೂ ಬರಿಬೋದು ಅಥವಾ ನೀವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 2 1s are 2 6s are ಅಥವಾ ಆರ್ 0:1 ಅಂತಲೂ ನಿಮಗೆ ತಗೋಬೋದು ಓಕೆ ಇದರ ಅರ್ಥ ಇಷ್ಟೇ ಇಲ್ಲಿ ನೋಡಿ ಫಸ್ಟ್ ಪಾರ್ಟ್ನರಿಗೆ ಮಹೇಂದ್ರನಿಗೆ ಯಾವುದೇ ಸ್ಯಾಕ್ರಿಫೈಸಲ್ಲಿ ಶೇರ್ ಇಲ್ಲ ಕಂಪ್ಲೀಟಾಗಿ ಯಾರಿಗೆ ಶೇರ್ ಹೋಯ್ತಿದೆ ಸುರೇಂದ್ರನಿಗೆ ಆಗ ಇಲ್ಲಿ ನೋಡಿ ನಾವೇನು ಮಾಡಬೇಕಾಯ್ತದೆ ಈ ಹೊಸ ಪಾರ್ಟ್ನರ್ ಚಂದ್ರನ ಗುಡ್ ವಿಲ್ ಇದಲ್ವಾ 2333 ರುಪೀಸ್ನ ಕಂಪ್ಲೀಟಾಗಿ ನಾವು ಯಾರಿಗೆ ಕೊಡಬೇಕಾಯ್ತದೆ ಸುರೇಂದ್ರನಿಗೆ ಮಾತ್ರ ಏಕೆಂದರೆ ಇಲ್ಲಿ ಮಹೇಂದ್ರನಿಗೆ ಯಾವುದೇ ಶೇರ್ ಇಲ್ಲ 0 ಇದೆ ಹಾಗೆ ನಾವು ಏನು ಬರಿಬೇಕಾಗ ಗುಡ್ ವಿಲ್ amount completely distributed to ಯಾರಿಗೆ ಕೊಡಬೇಕು ನಾವು ಕಂಪ್ಲೀಟಾಗಿ ಸುರೇಂದ್ರನಿಗೆ ಮಾತ್ರ ಡಿಸ್ಟ್ರಿಬ್ಯೂಟೆಡ್ ಟು ಸುರೇಂದ್ರ ಏಕೆಂದರೆ ಇಲ್ಲಿ ಮಹೇಂದ್ರನ ಯಾವುದೇ ಶೇರ್ ಬರ ನೋಡಿ ಇದೆರಡು ವರ್ಕಿಂಗ್ ನೋಟ್ ಫಸ್ಟ್ ವರ್ಕಿಂಗ್ ನೋಟ್ ಏನು ಮಾಡಬೇಕು ಹೊಸ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಕಂಡುಹಿಡಿಬೇಕು ಸೆಕೆಂಡ್ ಬಂದ ಗುಡ್ ವಿಲ್ ಅಮೌಂಟ್ ಏನು ಮಾಡಬೇಕು ಹಳೆ ಪಾರ್ಟ್ನರ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇದು ಸೆಕೆಂಡ್ ವರ್ಕಿಂಗ್ ನೋಟ್ ಓಕೆ ಇನ್ನು ಥರ್ಡ್ ವರ್ಕಿಂಗ್ ನೋಟ್ ಓಕೆ ನೆಕ್ಸ್ಟ್ ಇನ್ನು ಥರ್ಡ್ ವರ್ಕಿಂಗ್ ನೋಟ್ ಮಾಡಬೇಕು ಥರ್ಡ್ ವರ್ಕಿಂಗ್ ನೋಟ್ ಇಷ್ಟೇ ಅವ್ರದ್ದು ನಾವು ಕ್ಲೋಸಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಕಂಡುಹಿಡಿಯಬೇಕು ಓಕೆ ನೋಡಿ ಕ್ವಶನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಆಲ್ ದ ಪಾರ್ಟ್ನರ್ಸ್ ಅಡ್ಜಸ್ಟೆಡ್ ಇನ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:1 ಬೇಸ್ಡ್ ಆನ್ ಚಂದ್ರಾಸ್ ಕ್ಯಾಪಿಟಲ್ನಲ್ಲಿ ಕೊಟ್ಟಿದ್ದಾರೆ ಓಕೆ ನಾವು ಏನು ವರ್ಕಿಂಗ್ ನೋಟ್ ಮಾಡಬೇಕಾಗ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಕ್ಯಾಪಿಟಲ್ ಯಾರ್ದು ಬೇಸ್ಡ್ ಆನ್ ನ್ಯೂ ಪಾರ್ಟ್ನರ್ ಯಾರಿಲ್ಲಿ ನ್ಯೂ ಪಾರ್ಟ್ನರ್ ಯಾರಿಲ್ಲಿ ನ್ಯೂ ಪಾರ್ಟ್ನರ್ ಚಂದ್ರನ ಕ್ಯಾಪಿಟಲ್ ಇಟ್ಕೊಂಡು ಬಾಕಿ ಇರೋ ಪಾರ್ಟ್ನರ್ಸ್ದು ಕ್ಲೋಸಿಂಗ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು ಓಕೆ ಹಾಗೆ ಎಷ್ಟಿದೆ ಚಂದ್ರಾಸ್ ಕ್ಯಾಪಿಟಲ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ 26,000 ಕೊಟ್ಟಿದ್ದಾರೆ ಬಟ್ ಈ 26,000 ನಾವು ಡೈರೆಕ್ಟ್ ತೊಗೊಳಂಗಿಲ್ಲ ಏಕೆಂದರೆ 26,000ಅಲ್ಲಿ ನಾವು ಮೈನಸ್ ಮಾಡಬೇಕು ಅವನ ಶೇರ್ ಆಫ್ ಗುಡ್ ವಿಲ್ನ ಮೈನಸ್ ಮಾಡಿ ನೆಕ್ಸ್ಟ್ ಬರುವ ಅಕೌಂಟ್ನ ನಾವು ತಗೋಬೇಕು ಓಕೆ ಏನು ಅಂತ ತಗೋಬೇಕು ಫಸ್ಟ್ ಚಂದ್ರಾಸ್ ಕ್ಯಾಪಿಟಲ್ ಎಷ್ಟಿದೆ ಚಂದ್ರಾಸ್ ಕ್ಯಾಪಿಟಲ್ 1/6 ಆಫ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ 26,000 ಓಕೆ ಈ 26,000 ನಾವು ಏನು ಮೈನಸ್ ಮಾಡಬೇಕು 26,000ಅಲ್ಲಿ ಅವನ ಗುಡ್ ವಿಲ್ ಮೈನಸ್ 26,000 ಮೈನಸ್ ಅವನ ಗುಡ್ ವಿಲ್ ನಾವು ಆಲ್ರೆಡಿ ಕಂಡುಹಿಡಿದಿದ್ವಿ ಎಷ್ಟಿದೆ 2,333 ರುಪೀಸ್ ಓಕೆ ಆಗ ಮೈನಸ್ ಮಾಡಿ ನಿಮಗೆ ಎಷ್ಟು ಬರ್ತದಾಗ 23,667 ರುಪೀಸ್ ಬರ್ತದೆ ಈಗ ಇದು ಯಾರು ಗುಡ್ ವಿಲ್ ಯಾರ್ದು ಕ್ಯಾಪಿಟಲ್ ಈಗ ಇದು ಚಂದ್ರಸ್ ಕ್ಯಾಪಿಟಲ್ ಈ ಕ್ಯಾಪಿಟಲ್ನ ಇಟ್ಕೊಂಡು ನಾವೇನು ಮಾಡಬೇಕು ಟೋಟಲ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು ಓಕೆ ಟೋಟಲ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಎಷ್ಟು ತಗೋಬೇಕಾಗ 23,667 ಇಂಟು 6 ಮಾಡಬೇಕು ಏಕೆಂದರೆ ಇಲ್ಲಿ ನೋಡಿ 6ಅಲ್ಲಿ ಒಂದು ಶೇರ್ ಎಷ್ಟು ಬರ್ತದೆ 23,667 ಆದರೆ ನಿಮಗೆ ಟೋಟಲ್ ಶೇರ್ ಬೇಕು ಟೋಟಲ್ ಮಾಡಲಿಕ್ಕೆ ಏನು ಮಾಡಬೇಕು 6 ಇಂಟು 23,667 ಮಾಡಬೇಕು ಆಗ ನೀವು ಮಲ್ಟಿಪ್ಲೈ ಮಾಡಿ ನಿಮಗೆ ಎಷ್ಟು ಬರ್ತದಾಗ 1,42,002 ರುಪೀಸ್ ಬರುತ್ತೆ 1,42,002 ರುಪೀಸ್ ಬರುತ್ತೆ ಓಕೆ ನೀವು ಅದನ್ನು ರೌಂಡ್ ಫಿಗರ್ ಮಾಡಿ ತಗೊಳ್ಳಿ ರೌಂಡ್ ಫಿಗರ್ ಮಾಡಿದ್ರೆ ನಿಮಗೆ ಎಷ್ಟು ಬರ್ತದಾಗ 1,42,000 ಆಗಿ ತಗೊಳ್ಳಿ ನೀವು ಓಕೆ ಏಕೆಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಅದು ಈಸಿ ಆಯ್ತದೆ ಓಕೆ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಈ 1,42,000ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಯಾವ ರೇಷಿಯೋದಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಯಾರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಫಸ್ಟ್ ಪಾರ್ಟ್ನರ್ ಮಹೇಂದ್ರ is equal to 1,42,000 into 3/6 okay again ಸುರೇಂದ್ರ ಎಷ್ಟು ತಗೋಬೇಕು 1,42,000 into 2/6 ಓಕೆ ಅಗೇನ್ ಥರ್ಡ್ ಪಾರ್ಟ್ನಾಗ ಬೇಕಾದ್ರೆ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡು ಯಾರು ಥರ್ಡ್ ಪಾರ್ಟ್ನ ಚಂದ್ರ 1,42,000 ಇಂಟು 1/6 ಓಕೆ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಪಾರ್ಟ್ನರ್ಗೆ ಎಷ್ಟು ಬರ್ತದೆ ನಿಮಗೆ ಫಸ್ಟ್ ಪಾರ್ಟ್ನರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 71,000 ಬರ್ತದೆ ಸೆಕೆಂಡ್ ಪಾರ್ಟ್ನರಿಗೆ 47,333 ರುಪೀಸ್ ಬರ್ತದೆ ಈಗ ಥರ್ಡ್ ಪಾರ್ಟ್ನರಿಗೆ ಬಂದರೆ ಸೇಮ್ ಇದೇ ಅಮೌಂಟ್ ಬರ್ತದೆ ನಿಮಗೆ
3667 ನೋಡಿ. ಇದು ಮೇಯ್ನಾಗಿ ಮಾಡಬೇಕಾದ 3 ವರ್ಕಿಂಗ್ ನೋಟ್ ಯಾವುದಲ್ಲ. ಫಸ್ಟ್ ನ್ಯೂ ಪಾರ್ಟ್ನರ್ ಶೇರ್ ಆಫ್ ಗುಡ್ವಿಲ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಬಂದ ಗುಡ್ವಿಲ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಥರ್ಡ್ ವರ್ಕಿಂಗ್ ನೋಟ್ ಏನು, ಹೊಸ ಪಾರ್ಟ್ನರ್ದು ಕ್ಯಾಪಿಟಲ್ ಇಟ್ಕೊಂಡು ಬಾಕಿ ಇರೋ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ನಾವು ಕಂಡುಹಿಡಿಬೇಕು. ಓಕೆ, ಮತ್ತು ನೀವು ಯೋಚನೆ ಕೊಡಿ, ಡೈರೆಕ್ಟಾಗಿ ಕ್ಯಾಪಿಟಲ್ನ ತಗೋಬೇಡಿ. ಏನು ಮಾಡಬೇಕು, ಆ ಹೊಸ ಪಾರ್ಟ್ನರ್ದು ಕ್ಯಾಪಿಟಲಿಂದ ಅವನ ಶೇರ್ ಆಫ್ ಗುಡ್ವಿಲ್ ನಾವು ಮೈನಸ್ ಮಾಡಿ ತಗೋಬೇಕು ನೋಡಿ. ಇದಿಷ್ಟು ವರ್ಕಿಂಗ್ ನೋಟ್. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ನಾವು ಯಾವುದನ್ನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿ. ಫಸ್ಟ್ ಏನು ತಗೋಬೇಕು, ಅವ್ರದ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ನ. ಓಕೆ, ಬ್ಯಾಲೆನ್ಸ್ ಶೀಟಲ್ಲೇ ಕೊಟ್ಟಿದ್ದಾರಲ್ವ, ಎಷ್ಟು ಇದೆ. ಫಸ್ಟ್ ಪಾರ್ಟ್ನರ್ಸ್ದು ಮಹೇಂದ್ರ ಮತ್ತು ಸುರೇಂದ್ರ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಫಸ್ಟ್ ಎಂಟ್ರಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಎಷ್ಟಿದೆ ಅವ್ರ ಕ್ಯಾಪಿಟಲ್ 80,000. ಅಗೇನ್ ಸೆಕೆಂಡ್ ಪಾರ್ಟ್ನರ್ದು 40,000. ಓಕೆ, ನೆಕ್ಸ್ಟ್ ನೋಡಿ, ಬ್ಯಾಲೆನ್ಸ್ ಶೀಟಿಂದ ಅವರಿಗೆ ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಿದೆಯಾ ಅಂತ. ಓಕೆ, ಅವರಿಗೆ ಬ್ಯಾಲೆನ್ಸ್ ಶೀಟಿಂದ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಯಾವುದೇ ಅಮೌಂಟ್ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಯಾವುದನ್ನು ತಗೋಬೇಕು ನಾವು, ಡೈರೆಕ್ಟಾಗಿ ಒಂದು ರಿವ್ಯಾಲ್ಯೂಷನ್ ಅಕೌಂಟ್ ಬ್ಯಾಲೆನ್ಸ್ ತಗೋಬೋದು. ಅವ್ರ ಅಡ್ಜಸ್ಟ್ಮೆಂಟಿಗೆ ಹೋಗೋದಾದರೆ ಫಸ್ಟ್ ನಾವು ಯಾವುದನ್ನು ತಗೋಬೇಕು, ಚಂದ್ರಾಸ್ ಕ್ಯಾಪಿಟಲ್, ಹೊಸ ಪಾರ್ಟ್ನರ್ದು ಕ್ಯಾಪಿಟಲ್ ತಗೋಬೇಕು. ಏನಂತ ಎಂಟ್ರಿ ಪಾಸ್ ಮಾಡಬೇಕು, ಬೈ ಕ್ಯಾಶ್ ಅಕೌಂಟ್ ಅಂತೇಳಿ ತಗೋಬೇಕು. ಬೈ ಕ್ಯಾಶ್ ಅಕೌಂಟ್, ಹೊಸ ಪಾರ್ಟ್ನರ್ದು ಕ್ಯಾಪಿಟಲ್ ಎಷ್ಟಿದೆ 26,000. ಓಕೆ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸೆಕೆಂಡ್ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಮತ್ತು ಫಸ್ಟ್ ಒನ್ ನಾವೇನು ಮಾಡ್ತಿದ್ವಿ, ಡೈರೆಕ್ಟಾಗಿ ಅವನ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ನ ತಗೊಳ್ತಿದ್ವಿ. ಬಟ್ ಇಲ್ಲಿ ನಾವು ಗುಡ್ ವಿಲ್ನ ತಗೊಳ್ಳಲ್ಲ, ಏಕೆಂದರೆ ಅವನ 26,000ಅಲ್ಲಿ ಗುಡ್ ವಿಲ್ ಸಹ ಇನ್ಕ್ಲೂಡ್ ಆಗಿದೆ. ಅದರಿಂದ ನಾವು ಪುನಃ ಇಲ್ಲಿ ಗುಡ್ ವಿಲ್ನ ತಗೊಳ್ಳಲ್ಲ, ಅವನ ಕ್ಯಾಪಿಟಲ್ನ ಮಾತ್ರ ನಾವು ತಗೊಳ್ತೀವಿ. ಓಕೆ, ಇದಾಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ಗುಡ್ ವಿಲ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಚಂದ್ರಸ್ ಕ್ಯಾಪಿಟಲಿಂದ ಯಾರಿಗೆ ನಾವು ಗುಡ್ವಿಲ್ನ ಕೊಡಬೇಕು, ಸುರೇಂದ್ರನಿಗೆ. ಏಕೆಂದರೆ ಇಲ್ಲಿ ಮಹೇಂದ್ರನಿಗೆ ಯಾವುದೇ ಶೇರ್ ಆಫ್ ಗುಡ್ವಿಲ್ ಇಲ್ಲ. ಕಂಪ್ಲೀಟಾಗಿ ನಾವು ಯಾರಿಗೆ ಗುಡ್ವಿಲ್ನ ಕೊಡ್ತಿರೋದು, ಸುರೇಂದ್ರನಿಗೆ. ಅಗೇನ್ ಎಂಟ್ರಿ ಪಾಸ್ ಮಾಡಬೇಕು ಬೈ ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ದಟ್ ಈಸ್ ಗುಡ್ವಿಲ್. ಓಕೆ, ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟಿದೆ ಗುಡ್ವಿಲ್ 2,333 ರೂಪೀಸ್. ಕಂಪ್ಲೀಟಾಗಿ ಇವನಿಗೆ ಶೇರ್ ಆಯಿತು. ಪುನಃ ಇನ್ನು ತಗೋಬೇಕು, ಅದನ್ನು ಸೇಮ್ ಎಂಟ್ರಿನ ಡೆಬಿಟ್ ಸೈಡಲ್ಲಿ ತಗೋಬೇಕು. ಓಕೆ, ಅವನು ಯಾರಿಗೆ ಗುಡ್ ವಿಲ್ ಕೊಡ್ತೀರಿ ಈಗ, ಸುರೇಂದ್ರನಿರೋ ಅವನ ಕಾಲಮಿಗೆ 2,333. ಸಾರಿ, ಸುರೇಂದ್ರನಿಗೆಲ್ಲ, ಚಂದ್ರನಿಗೆ 2,333 ರೂಪೀಸ್. ಏಕೆಂದರೆ ಇಲ್ಲಿ ಚಂದ್ರ ಪಾರ್ಟ್ನರ್ ಗುಡ್ ವಿಲ್ನ ಕೊಡ್ತಿರೋದು. ಓಕೆ, ಏನು ಎಂಟ್ರಿ ಪಾಸ್ ಮಾಡಬೇಕು, ಟು ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ಏಕೆಂದರೆ ಸುರೇಂದ್ರನಿಗೆ ಯಾರು ಗುಡ್ ವಿಲ್ ಕೊಡ್ತಿರೋದು, ಈಗ ಚಂದ್ರ ಸುರೇಂದ್ರನಿಗೆ ಗುಡ್ ವಿಲ್ನ ಕೊಡ್ತಿದ್ದಾರೆ. ಓಕೆ, ಇಲ್ಲಿ ಯಾವ ಎಂಟ್ರಿ ಬರೋದಿಲ್ಲ, ದಟ್ ಈಸ್ ಗುಡ್ ವಿಲ್. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ಇನ್ನು ಯಾವುದನ್ನು ತಗೋಬೇಕು, ನಾವು ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಿದ್ದೀವಲ್ವ, ಆ ರಿವ್ಯಾಲ್ಯೂಷನ್ ಅಕೌಂಟ್ನ ನಾವು ತಗೋ. ನೋಡಿ, ರಿವ್ಯಾಲ್ಯೂಷನ್ ಅಕೌಂಟ್ ಏನಾಗಿದೆ, ನಮಗೆ ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಿದಾಗ ನಮಗೆ ಏನು ಬಂದಿದೆ, ರಿವ್ಯಾಲ್ಯೂಷನ್ ಅಕೌಂಟ್ ನಮಗೆ ಲಾಸ್ ಬಂದಿದೆ. ಓಕೆ, ಎಷ್ಟು ಬಂದಿದೆ ನೋಡಿ, ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಲಾಸ್ ಯಾವ ಸೈಡಲ್ಲಿದೆ, 3,800 ಮತ್ತು 3,800 ಎರಡು ಕ್ರೆಡಿಟ್ ಸೈಡಲ್ಲಿದೆ. ಆಗ ಯಾವ ಸೈಡ್ ತಗೋಬೇಕಾಯ್ತದಾಗ, ಡೆಬಿಟ್ ಸೈಡಿಗೆ. ಏನಂತ ಎಂಟ್ರಿ ಪಾಸ್ ಮಾಡಬೇಕು, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್, ದಟ್ ಈಸ್ ಲಾಸ್. ಎಷ್ಟು ಬಂದಿದೆ ಲಾಸ್, ಎರಡು ಪಾರ್ಟ್ನರ್ಸ್ಗೆ 3,800 ಆ್ಯಂಡ್ 3,800. ಓಕೆ, ನೋಡಿ, ಇಷ್ಟಾದಮೇಲೆ ನೆಕ್ಸ್ಟ್ ನೋಡಿ, ಸ್ವಲ್ಪ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಯಾವುದನ್ನು ತಗೋಬೇಕು ಅಂತಂದರೆ, ಅವ್ರದ್ದು ಕ್ಲೋಸಿಂಗ್ ಕ್ಯಾಪಿಟಲ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ನಾವು ಕ್ಲೋಸಿಂಗ್ ಕ್ಯಾಪಿಟಲ್ನ ನಾವು ಕಂಡುಹಿಡಿದಿದ್ದೀವಿ, ವರ್ಕಿಂಗ್ ನೋಟ್ ಮಾಡಿದ್ದೀವಿ. ಆ ಕ್ಲೋಸಿಂಗ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ವರ್ಕಿಂಗ್ ನೋಟ್ 3ಯಲ್ಲಿ ನಾವು ಮಾಡಿದ್ದೀವಿ ನೋಡಿ. ಕ್ಲೋಸಿಂಗ್ ಕ್ಯಾಪಿಟಲ್ 3 ಜನ ಕ್ಲೋಸಿಂಗ್ ಕ್ಯಾಪಿಟಲ್ ಇದೆಯಲ್ವಾ, 71,000 ಮತ್ತು 47,333 ಆ್ಯಂಡ್ 23,667. ಈ ವ್ಯಾಲ್ಯೂನ ತಗೋಬೇಕು. 71,000, 47,333 ಆ್ಯಂಡ್ 23,667 ಈ ಅಮೌಂಟ್ನ ತಗೋಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವ್ರದ್ದು ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್ನ ನಾವು ಸಪ್ರೇಟಾಗಿ ಟೋಟಲ್ನ ಫೈಂಡ್ ಔಟ್ ಮಾಡಬೇಕಾಯ್ತದೆ. ಓಕೆ, ಈಗ ಎರಡು ಕಡೆ ಸಪ್ರೇಟಾಗಿ ಟೋಟಲ್ ಮಾಡಿ ಎಷ್ಟೆಷ್ಟು ವ್ಯಾಲ್ಯೂ ಬರ್ತದೆ ಅಂತ. ಓಕೆ, ಫಸ್ಟ್ ಯಾವತ್ತು ಹೊಸ ಪಾರ್ಟ್ನರ್ದು ಮಾಡಿ. ನೋಡಿ, ಹೊಸ ಪಾರ್ಟ್ನರ್ ಕ್ರೆಡಿಟ್ ಸೈಡಲ್ಲಿ ಎಷ್ಟಿದೆ, 26,000 ಇದೆ. ಅಗೇನ್ ಕ್ರೆಡಿಟ್ಸ್ ಈ ಸೈಡೆ ನೋಡಿ, 23,667 ಪ್ಲಸ್ ಮತ್ತು 2,333 ಆ್ಯಡ್ ಮಾಡಿದ್ರು ನಿಮಗೆ ಸೇಮ್ ವ್ಯಾಲ್ಯೂ ಬರ್ತದೆ, 26,000. ಯಾವುದೇ ಚೇಂಜಸ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಬಾಕಿ ಇರೋ ಪಾರ್ಟ್ನರ್ಸ್ ಮಹೇಂದ್ರನ್ ಮತ್ತು ಸುರೇಂದ್ರನ್ ಮಾಡೋತ್ತಿಗೆ ನೀವು ಎರಡು ಕಡೆ ಸಪ್ರೇಟ್ ಟೋಟಲ್ನ ಫಸ್ಟ್ ತೆಗೆದು ನೋಡಬೇಕಾಯ್ತದೆ. ಓಕೆ, ಈಗ ಫಸ್ಟ್ ಈಗ ಸುರೇಂದ್ರಂದು ನೋಡಿ,
ಸುರೇಂದ್ರ. ಓಕೆ, ಸುರೇಂದ್ರ ಅಂತ ಹೇಳೋ ಪಾರ್ಟ್ನರ್ದು ಫಸ್ಟ್ ಕ್ರೆಡಿಟ್ ಸೈಡ್ ಅಥವಾ ಡೆಬಿಟ್ ಸೈಡ್ ಟೋಟಲ್ನ ತೆಗೆದು ನೋಡಿ. ಓಕೆ, ಫಸ್ಟ್ ಈಗ ಡೆಬಿಟ್ ಸೈಡ್ ಟೋಟಲ್ ನೋಡಿ ಎಷ್ಟು ಬರ್ತದೆ. ಸುರೇಂದ್ರ ಡೆಬಿಟ್ ಸೈಡಲ್ಲಿ 47,333 ಪ್ಲಸ್ 3,800 ಆ್ಯಡ್ ಮಾಡಿ ಎಷ್ಟು ಬರ್ತದೆ ಆಗ ನಿಮಗೆ 51,333 ರೂಪೀಸ್ ಬರ್ತದೆ. ಓಕೆ, ಆ ಒಂದು ಸೇಮ್ ಈಗ ಡೆಬಿಟ್ ಸೈಡ್ ಟೋಟಲ್ ನೋಡಿ, ಕ್ರೆಡಿಟ್ ಸೈಡ್ ಟೋಟಲ್ ನೋಡಿ. ಕ್ರೆಡಿಟ್ ಸೈಡ್ ಎಷ್ಟು ಬರ್ತದೆ 42,333 ರೂಪೀಸ್ ಬರ್ತದೆ. ಆಗ ಎಷ್ಟು ಬರ್ತದೆ ಡಿಫ್ರೆನ್ಸ್ ವ್ಯಾಲ್ಯೂ ಆಗ 8,800 ರೂಪೀಸ್ ಡಿಫ್ರೆನ್ಸ್ ಬರ್ತದೆ. ಓಕೆ ನೋಡಿ, ಈ ಪಾರ್ಟ್ನಲ್ಲಿ ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ವ್ಯಾಲ್ಯೂ ಜಾಸ್ತಿ ಇದೆ. ಎಷ್ಟಿದೆ ಡೆಬಿಟ್ ಸೈಡ್ ವ್ಯಾಲ್ಯೂ 51,333. ಓಕೆ, ಎರಡು ಕಡೆ ತಗೊಳ್ಳಿ 51,333. ಏಕೆಂದರೆ ಈ ಒಂದು ಕ್ರೆಡಿಟ್ ಸೈಡ್ ಜಾಸ್ತಿ ಇಲ್ಲ, ಡೆಬಿಟ್ ಸೈಡ್ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗೆ ಬ್ಯಾಲೆನ್ಸ್ 8,800 ಯಾವ ಸೈಡ್ಗೆ ತಗೋಬೇಕಾಯ್ತದೆ, ಕ್ರೆಡಿಟ್ ಸೈಡ್. ಏನು ಎಂಟ್ರಿ ಪಾಸ್ ಮಾಡಬೇಕು, ಬೈ ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್. ಇದರ ಅರ್ಥ ಇಷ್ಟೇ, ಇವನು ಇನ್ನೂ ಹೆಚ್ಚುವರಿ ಕ್ಯಾಪಿಟಲ್ನ ತರಬೇಕು ಅಂತ ಅದರ ಅರ್ಥ. ದಟ್ ಈಸ್ ಅಡಿಷನಲ್ ಕ್ಯಾಪಿಟಲ್ ಬ್ರಾಟ್ ಇನ್. ಅಡಿಷನಲ್ ಕ್ಯಾಪಿಟಲ್ ಬ್ರಾಟ್ ಇನ್. ಬರೀ ಸುರೇಂದ್ರ ಮಾತ್ರ ಎಷ್ಟಿದೆ 8,800. ಓಕೆ, ಈ ಪಾರ್ಟ್ನ ಒಂದು ಕಂಪ್ಲೀಟ್ ಆಯಿತು. ಓಕೆ, ಈಗ ಮಹೀಂದ್ರಂದು ನೋಡಿ, ಮಹೀಂದ್ರ. ಓಕೆ, ಕ್ರೆಡಿಟ್ ಸೈಡ್ ನೋಡಿ, ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ, ಒಂದು ಕ್ರೆಡಿಟ್ ಸೈಡಲ್ಲಿ 80,000 ಇದೆ. ಓಕೆ, ಅಗೇನ್ ಈಗ ಒಂದು ಡೆಬಿಟ್ ಸೈಡ್ ನೋಡಿ, ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರ್ತದೆ ನೋಡಿ. ಡೆಬಿಟ್ ಸೈಡ್ ಎಷ್ಟಿದೆ 71,000, 3,800 ಆದರೆ 74,800 ರೂಪೀಸ್ ಬರ್ತದೆ. ಓಕೆ, ಡಿಡಕ್ಟ್ ಮಾಡಿ ಎಷ್ಟು ಬರ್ತದೆ ಬ್ಯಾಲೆನ್ಸ್ ನಿಮಗೆ 5,200 ರೂಪೀಸ್ ನಿಮಗೆ ಬ್ಯಾಲೆನ್ಸ್ ಬರ್ತದೆ. ನೋಡಿ, ಈ ಪಾರ್ಟ್ನಲ್ಲಿ ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್. ಆ ಕ್ರೆಡಿಟ್ ಸೈಡ್ ಟೋಟಲ್ನ ಎರಡು ಕಡೆ ತಗೋಬೇಕು, 80,000 ರೂಪೀಸ್. ಈಗ ಮೈನಸ್ ಮಾಡಿ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಆಗ ನಮಗೆ 5,200. ಓಕೆ, ಇದನ್ನು ನಾವು ಎಲ್ಲಿ ತಗೋಬೇಕು ಅಂದರೆ ಬಿಫೋರ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ಗಿಂತ ಮುಂಚೆ ತಗೋಬೇಕು. ಓಕೆ, ಯಾವ ಅಕೌಂಟಿಗೆ ತಗೋಬೇಕು, ಸೇಮ್ ಕ್ಯಾಶ್ ಅಕೌಂಟಿಗೆ, ಟು ಕ್ಯಾಶ್ ಅಕೌಂಟ್. ಯಾವ ಪಾರ್ಟ್ನರಿಗೆ, ಮಹೀಂದ್ರ ಒಂದು ಕಾಲಮ್ ಎಷ್ಟಿದೆ 5,200. ಇದರ ಅರ್ಥ ಇಷ್ಟೇ, ಇವನು ಎಕ್ಸಸ್ ಕ್ಯಾಪಿಟಲ್ನ ವಿತ್ಡ್ರಾ ಮಾಡ್ತಾನೆ ಅಥವಾ ಜಾಸ್ತಿ ಇರುವ ಕ್ಯಾಪಿಟಲ್ನ ವಿತ್ಡ್ರಾ ಮಾಡ್ತಾನೆ. ಎಕ್ಸಸ್ ಕ್ಯಾಪಿಟಲ್ ಅಥವಾ ಸರ್ಪ್ಲಸ್ ಕ್ಯಾಪಿಟಲ್ ವಿತ್ಡ್ರಾನ್. ನೋಡಿ, ಈ ಥರ ಕೊಟ್ಟಾಗ ಈ ಕ್ವಶನ್ ನಿಮಗೆ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ. ನೋಡಿ, ಈ ಥರ ಕೊಟ್ಟಾಗ ನಾವು ಈ ಥರನೇ ಮಾಡಬೇಕಾಯ್ತು, ಕ್ಯಾಶಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಜಾಸ್ತಿ ಇದ್ರೆ ಅದನ್ನು ಎಕ್ಸಸ್ ಕ್ಯಾಪಿಟಲ್ ವಿತ್ಡ್ರಾ ಅಂತ ತಗೊಳ್ತೀವಿ. ಎಲ್ಲಾದ್ರೂ ನಿಮಗೆ ಕ್ರೆಡಿಟ್ಸಲ್ಲಿ ಬ್ಯಾಲೆನ್ಸ್ ಬರ್ತಿದ್ರೆ ಅದರ್ಥ ಪಾರ್ಟ್ನರ್ ಇನ್ನೂ ಕ್ಯಾಪಿಟಲ್ನ ತರಬೇಕು, ಅಡಿಷನಲ್ ಕ್ಯಾಪಿಟಲ್ ಬ್ರಾಟ್ ಇನ್ ಅಂತೇಳಿ ಈ ಥರ ಮಾಡಬೇಕಾಯ್ತದೆ. ಓಕೆ, ನೆಕ್ಸ್ಟ್ ನಾವೇನು ಮಾಡಬೇಕು, ಸೇಮ್ ವ್ಯಾಲ್ಯೂನ ಎರಡು ಕಡೆ ತಗೊಳ್ಳಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟಿದೆ 71,000, 47,333, 23,667. ಓಕೆ ನೋಡಿ, ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಇನ್ನು ಯಾವುದನ್ನು ಪ್ರಿಪೇರ್ ಮಾಡಬೇಕು, ನೆಕ್ಸ್ಟ್ ಕ್ಲೋಸಿಂಗ್ ಕ್ಯಾಶ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕಾಯ್ತದೆ. ಓಕೆ, ಕ್ಲೋಸಿಂಗ್ ಕ್ಯಾಶ್ನ ಯಾವ ಥರ ಕಂಡುಹಿಡಿಬೇಕಾಯ್ತದೆ, ಫಸ್ಟ್ ಓಪನಿಂಗ್ ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ, ಓಪನಿಂಗ್ ಕ್ಯಾಶ್ ವ್ಯಾಲ್ಯೂನ ತಗೋಬೇಕು. ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಾಯ್ತದೆ, ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಯ್ತದೆ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ವ್ಯಾಲ್ಯೂನ ಆ್ಯಡ್ ಮಾಡಿ ನೆಕ್ಸ್ಟ್ ಯಾವುದನ್ನು ತಗೋಬೇಕಾಯ್ತದೆ, ಏನಾದರೂ ಅವ್ರು ಎಕ್ಸಸ್ ಕ್ಯಾಪಿಟಲ್ ವಿತ್ಡ್ರಾನ್ ಇದ್ದರೆ ಅದನ್ನು ಮೈನಸ್ ಮಾಡಬೇಕಾಯ್ತದೆ. ಈಗಿನ ಅಡಿಷನಲ್ ಕ್ಯಾಪಿಟಲ್ ಏನು ತರಬೇಕಿದ್ರೆ ಅದನ್ನು ನಾವು ಆ್ಯಡ್ ಮಾಡಬೇಕಾಯ್ತು. ಓಕೆ, ಫಸ್ಟ್ ಯಾವುದನ್ನು ತಗೋಬೇಕಾಯ್ತದೆ ನಾವು, ಫಸ್ಟ್ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿರುವ ಕ್ಯಾಶ್ ಅಟ್ ಬ್ಯಾಂಕ್ನ ತಗೋಬೇಕಾಯ್ತದೆ. ಎಷ್ಟಿದೆ, ದಟ್ ಈಸ್ ಓಪನಿಂಗ್ ಕ್ಯಾಶ್. ಎಷ್ಟು ಕೊಟ್ಟಿದ್ದಾರೆ, ಓಪನಿಂಗ್ ಕ್ಯಾಶ್ 14,000 ಕೊಟ್ಟಿದ್ದಾರೆ. ಓಪನಿಂಗ್ ಕ್ಯಾಶ್ 14,000 ರೂಪೀಸ್. ಇದಕ್ಕೆ ಯಾವುದನ್ನು ನಾವು ಆ್ಯಡ್ ಮಾಡಬೇಕು, ಆ್ಯಡ್ ಹೊಸ ಪಾರ್ಟ್ನರ್ದು ಕ್ಯಾಪಿಟಲ್, ದಟ್ ಈಸ್ ಚಂದ್ರಾಸ್ ಕ್ಯಾಪಿಟಲ್. ಚಂದ್ರಾಸ್ ಕ್ಯಾಪಿಟಲ್ ಎಷ್ಟಿದೆ 26,000 ರೂಪೀಸ್. ಓಕೆ, ಪುನಃ ಇದಕ್ಕೆ ಯಾವುದನ್ನು ನಾವು ಆ್ಯಡ್ ಮಾಡಬೇಕು ಅಂತಂದರೆ ನೋಡಿ, ಹೇಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎರಡು ಕಡೆ ನಾವು ಕ್ಯಾಶ್ ಅಕೌಂಟ್ ಮಾಡಿದ್ದೀವಿ. ಯೋಚನೆ ಇದೆ, ಒಂದು ಕ್ರೆಡಿಟ್ ಸೈಡಲ್ಲಿ ಮತ್ತು ಡೆಬಿಟ್ ಸೈಡ್ನಲ್ಲಿ. ನೋಡಿ ಏನಿದೆ, ಕ್ರೆಡಿಟ್ ಸೈಡಲ್ಲಿ ಏನಿದೆ, ಬೈ ಕ್ಯಾಶ್ ಅಕೌಂಟ್ ಅಡಿಷನಲ್ ಕ್ಯಾಪಿಟಲ್ ಬ್ರಾಟ್ ಡೌನ್. ಇದು ಜಾಸ್ತಿ ತರಲಿಕ್ಕಿರೋದು. ಓಕೆ, ಪುನಃ ಇದನ್ನು ನಾವು ಇಲ್ಲಿಗೆ ತಗೋಬೇಕು. ಏನು ತಗೋಬೇಕು, ಇದನ್ನು ಯಾರ್ದಕ್ಕೆ ಅಕೌಂಟ್ನ ತಗೋಬೇಕು, ಸುರೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ದಟ್ ಈಸ್ ಏನಿದು ಅಡಿಷನಲ್ ಕ್ಯಾಪಿಟಲ್ ಬ್ರಾಟ್ ಇನ್. ಅಡಿಷನಲ್ ಕ್ಯಾಪಿಟಲ್ ಅವನು ತರಬೇಕಾಗಿರೋದು. ಅಡಿಷನಲ್ ಕ್ಯಾಪಿಟಲ್ ಎಷ್ಟು ತರಲಿಕ್ಕಿದ್ದಾನೆ 8,800. ಓಕೆ, ಈಗ ಇಷ್ಟನ್ನು ಆ್ಯಡ್ ಮಾಡಿ ನಿಮಗೆ ಎಷ್ಟು ವ್ಯಾಲ್ಯೂ ಬರ್ತದೆ 48,800 ರೂಪೀಸ್ ಬರ್ತದೆ. ಓಕೆ, 14,000 ಪ್ಲಸ್ 26,000 ಪ್ಲಸ್ 8,800 ಆ್ಯಡ್ ಮಾಡಿದ್ರೆ 48,800 ಬರ್ತದೆ. ಪುನಃ ಇದರಿಂದ ಲೆಸ್ ಯಾರು ತಗೋಬೇಕಂದ್ರೆ ಮಹೇಂದ್ರಾಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ ಏನು ಅಂದರೆ ಎಕ್ಸಸ್
ಆರ್ ಸರ್ಪ್ಲಸ್ ಕ್ಯಾಪಿಟಲ್ ವಿತ್ಡ್ರಾನ್. ಓಕೆ, ಅವನು ಎಷ್ಟು ವಿತ್ಡ್ರಾನ್ ಮಾಡ್ತಿದ್ದಾನೆ ನೋಡಿ, ಕ್ವಶನಲ್ಲಿ ನಾವು ಮಾಡಿದ್ದೀವಿ. ಎಷ್ಟಿದೆ? ಟು ಕ್ಯಾಶ್ ಅಕೌಂಟ್ ಎಕ್ಸಸ್ ಕ್ಯಾಪಿಟಲ್ ವಿತ್ಡ್ರಾನ್ ಎಷ್ಟಿದೆ? 5200. ಡಿಡಕ್ಟ್ ಮಾಡಿ 48,800 ಮೈನಸ್ 5200 ಡಿಡಕ್ಟ್ ಮಾಡಿ ಎಷ್ಟು ಬರ್ತಾಗ ನಿಮಗೆ 43,600 ರೂಪೀಸ್ ಮಾಡ್ತಾರೆ. ನೋಡಿ, ಕ್ಲೋಸಿಂಗ್ ಕ್ಯಾಶ್ ಈ ಥರ ಮಾಡಬೇಕಾಯ್ತದೆ. ಫಸ್ಟ್ ಓಪನಿಂಗ್ ಕ್ಯಾಶಿಗೆ ನೀವು ಪಾರ್ಟ್ನ ಕ್ಯಾಪಿಟಲ್ ಆ್ಯಡ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಏನಾದರೂ ಅಡಿಷನಲ್ ಕ್ಯಾಪಿಟಲ್ ತರಲಿಕ್ಕಿದ್ರೆ ಪಾರ್ಟ್ನರ್ಸ್ ಅದನ್ನೇ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಎಕ್ಸಸ್ ಕ್ಯಾಪಿಟಲ್ ವಿತ್ಡ್ರಾನ್ ಇದ್ದರೆ ಆ ಅಮೌಂಟನ್ನು ನಾವು ಡಿಡಕ್ಟ್ ಮಾಡಬೇಕು. ಆಗ ನಮಗೆ ಕ್ಲೋಸಿಂಗ್ ಕ್ಯಾಶ್ ಎಷ್ಟು ಬರ್ತಿದೆ ಈಗ? 43,600. ಓಕೆ, ಇದಾದಮೇಲೆ ನೆಕ್ಸ್ಟ್ ನಾವು ಯಾವುದನ್ನು ಪ್ರಿಪೇರ್ ಮಾಡಬೇಕು? ನ್ಯೂ ಬ್ಯಾಲೆನ್ಸ್ ಶೀಟ್ನ. ಓಕೆ, ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2020. ಓಕೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನು ತಗೊಂಡೋಗಿ ಯಾವುದಿದೆ? ಫಸ್ಟ್ ಒನ್ ಸ್ಟಾಕ್ ಎಷ್ಟಿದೆ? 39,000. ಓಕೆ, ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಡೆಟಾರ್ಸ್ ಎಷ್ಟಿದೆ? ಡೆಟಾರ್ಸ್ ವ್ಯಾಲ್ಯೂ 32,000 ಇದೆ ಡೆಟಾರ್ಸ್ ವ್ಯಾಲ್ಯೂ. ಅದನ್ನು ಯಾವುದನ್ನು ಲೆಸ್ ಮಾಡಬೇಕು? ಲೆಸ್ PDD. ಓಕೆ, ಲೆಸ್ PDD ಎಷ್ಟಿದೆ? ಒಂದು ಹಳೆ PDD 1000 ಪ್ಲಸ್ ಹೊಸ PDD 2,200. ಟೋಟಲ್ ಆಗಿ ಎಷ್ಟು ನಾವು ಡಿಡಕ್ಟ್ ಮಾಡಬೇಕಾಗ 3,200 ರೂಪೀಸನ್ನು ಡಿಡಕ್ಟ್ ಮಾಡಿ ಮೈನಸ್ ಮಾಡಿ ಎಷ್ಟು ಬರ್ತದಾಗ 28,800 ರೂಪೀಸ್. ಓಕೆ, ನೆಕ್ಸ್ಟ್ ಇನ್ನು ಯಾವುದನ್ನು ತಗೋಬೇಕು? ಬ್ಯಾಲೆನ್ಸ್ ಶೀಟ್ ಯಾವುದು ಕೊಟ್ಟಿದ್ದಾರೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಓಕೆ, ಯಾವುದೇ ಚೇಂಜಸ್ ಇಲ್ಲ. ಡೈರೆಕ್ಟ್ ವ್ಯಾಲ್ಯೂನ ತಗೊಳ್ಳಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಎಷ್ಟಿದೆ? 40,000. ಓಕೆ, ನೆಕ್ಸ್ಟ್ ಯಾವುದನ್ನು ತಗೋಬೇಕು? ಮೆಷಿನರಿ ಎಷ್ಟಿದೆ? ಮೆಷಿನರಿ ವ್ಯಾಲ್ಯೂ 36,000 ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಲ್ವ, ಏನಿದೆ? ಡಿಪ್ರಿಸಿಯೇಷನ್ ಇದೆ, ಲೆಸ್ ಡಿಪ್ರಿಸಿಯೇಷನ್. ಓಕೆ, ಎಷ್ಟಿದೆ ಡಿಪ್ರಿಸಿಯೇಷನ್? 3,800 ರೂಪೀಸ್ ಡಿಪ್ರಿಸಿಯೇಷನ್ ಇದೆ. ಓಕೆ, ರಿವ್ಯಾಲ್ಯೂಷನ್ ಅಕೌಂಟ್ ನೋಡಿ, ಅದರಲ್ಲಿ ನಾವು ಮಾಡಿದ್ವಿ ಡಿಪ್ರಿಸಿಯೇಷನ್ 3,800. ಓಕೆ, ಮೈನಸ್ ಮಾಡಿ ಎಷ್ಟು ಬರ್ತದಾಗ ನಿಮಗೆ 32,200 ರೂಪೀಸ್ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನು ಯಾವುದಿದೆ ಅಸೆಟ್ ಬ್ಯಾಲೆನ್ಸ್ ಶೀಟಲ್ಲಿ? ಮೋಟಾರ್ ಕಾರ್ ಎಷ್ಟಿದೆ? ಮೋಟಾರ್ ಕಾರ್ ವ್ಯಾಲ್ಯೂ 8,000 ರೂಪೀಸ್. ಎಗೇನ್ ಇದರಿಂದ ಲೆಸ್ ಡಿಪ್ರಿಸಿಯೇಷನ್. ಓಕೆ, ಎಷ್ಟಿದೆ ಡಿಪ್ರಿಸಿಯೇಷನ್? 1,600 ರೂಪೀಸ್. ಮೈನಸ್ ಮಾಡಿ ಎಷ್ಟು ಬರುತ್ತಾಗ ನಿಮಗೆ 6,400 ರೂಪೀಸ್. ಓಕೆ, ನೆಕ್ಸ್ಟ್ ನಾವು ಯಾವುದನ್ನು ತಗೋಬೇಕು? ಕ್ಯಾಶ್ ಎಟ್ ಬ್ಯಾಂಕ್. ನಾವು ವರ್ಕಿಂಗ್ ನೋಟ್ ಮಾಡಿ ಕಂಡುಹಿಡಿದೀವಿ ನೋಡಿ, ಆ ವ್ಯಾಲ್ಯೂನ ತಗೋಬೇಕು. ಎಷ್ಟಿದೆ? 43,600. ದಟ್ ಈಸ್ ಕ್ಲೋಸಿಂಗ್ ಕ್ಯಾಶ್ ಎಟ್ ಬ್ಯಾಂಕ್ ಬ್ಯಾಲೆನ್ಸ್. ನೋಡಿ, ಇಷ್ಟು ಅಸೆಟ್ಸ್. ನೆಕ್ಸ್ಟ್ ಲಯಬಿಲಿಟೀಸಲ್ಲಿ ಯಾವುದನ್ನು ತಗೋಬೇಕು? ಬ್ಯಾಲೆನ್ಸ್ ಶೀಟ್ 2 ಐಟಮ್ ಕೊಟ್ಟಿದ್ದಾರೆ. ಯಾವುದೆಲ್ಲ? ಕ್ರೆಡಿಟಾರ್ಸ್ ಮತ್ತು ಬ್ಯಾಂಕ್ ಲೋನ್. ಕ್ರೆಡಿಟಾರ್ಸ್ 40,000 ಆ್ಯಂಡ್ ಬ್ಯಾಂಕ್ ಲೋನ್ ಎಷ್ಟಿದೆ? ಬ್ಯಾಂಕ್ ಲೋನ್ 8,000 ರೂಪೀಸ್. ಓಕೆ, ನೆಕ್ಸ್ಟ್ ಇನ್ನು ಯಾವುದನ್ನು ತಗೋಬೇಕು? ಕ್ಯಾಪಿಟಲ್ಸ್. ಓಕೆ, ನೋಡಿ, ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೀವಿ. ಇಲ್ಲಿರುವ ಕ್ಲೋಸಿಂಗ್ ವ್ಯಾಲ್ಯೂನ ನಾವು ತಗೋಬೇಕು. ನೋಡಿ, 3 ಪಾರ್ಟ್ನರ್ಸ್ಗೆ ಇದೆಯಲ್ವ, ಎಷ್ಟಿದೆ? 71,000 ಆ್ಯಂಡ್ 47,333 ಮತ್ತು 23,667. ಈ ವ್ಯಾಲ್ಯೂನ ನಾವು ತಗೋಬೇಕು. ಓಕೆ, ಯಾರಿಗೆಲ್ಲ? ಫಸ್ಟ್ ಪಾರ್ಟ್ನ ಮಹೇಂದ್ರ ಎಷ್ಟಿದೆ? 71,000. ನೆಕ್ಸ್ಟ್ ಸುರೇಂದ್ರ ಎಷ್ಟಿದೆ? 47,333. ನೆಕ್ಸ್ಟ್ ಇದಾದಮೇಲೆ ಚಂದ್ರ ಎಷ್ಟಿದೆ? 23,667 ರೂಪೀಸ್. ಓಕೆ, ಇಷ್ಟನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಬರ್ತದೆ? 1,42,000 ರೂಪೀಸ್ ಬರ್ತದೆ. ಓಕೆ, ಇಷ್ಟೇ. ಈಗ ನಮ್ಮ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? 2 ಕಡೆ ಸಪ್ರೇಟ್ ಟೋಟಲ್ ಮಾಡಿ ನೋಡಿ ಎಷ್ಟು ಬರ್ತದೆ ಅಂತ. 2 ಕಡೆ ಟೋಟಲ್ ಮಾಡಿದ್ರೆ ನಿಮಗೆ 1,90,000 ರೂಪೀಸ್ ಬರ್ತದೆ. 1,90,000 ಆ್ಯಂಡ್ 1,90,000. ಓಕೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮಾಡಿ. ಮತ್ತು ಈ ಕ್ವಶನು ಅಷ್ಟೇ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಇದು ಸ್ವಲ್ಪ BCom ಲೆವೆಲ್ ಸ್ಟೂಡೆಂಟ್ಸ್ ಇರುವ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.